ಅಮೆರಿಕಾದಲ್ಲಿ ಭೀಕರ ವಿಮಾನ ಅಪಘಾತವಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಮೆರಿಕಾದ ಸೇನಾ ಹೆಲಿಕಾಪ್ಟರ್ಗೆ ವಿಮಾನ ಡಿಕ್ಕಿ ಹೊಡೆದಿದೆ. ವಾಷಿಂಗ್ಟನ್ ಡಿಸಿಯ ರೊನಾಲ್ಡ್ ರೇಗನ್ ಏರ್ಪೋರ್ಟ್ನ ಬಳಿ ಘಟನೆ ನಡೆದಿರುವಂತಹದ್ದು. ಡಿಕ್ಕಿಯಾಗಿ ನದಿಗೆ ಬಿದ್ದಿದೆ ವಿಮಾನ ಮತ್ತು ಹೆಲಿಕಾಪ್ಟರ್. ಪೊಟೊಮ್ಯಾಕ್ ನದಿಯಲ್ಲಿ ಬಿದ್ದಂತಹ ವಿಮಾನದಿಂದ ಸದ್ಯಕ್ಕೆ 4 ಜನರನ್ನ ರಕ್ಷಿಸುವಂತಹ ಕೆಲಸ ಆಗಿದೆ. ಒಟ್ಟು ವಿಮಾನದಲ್ಲಿ 60 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ವಾಷಿಂಗ್ಟನ್ ಡಿಸಿಯ ರೊನಾಲ್ಡ್ ರೇಗನ್ ಏರ್ಪೋರ್ಟ್ನಲ್ಲಿ ಘಟನೆ ನಡೆದಿದೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಹೆಲಿಕಾಪ್ಟರ್ ಮತ್ತು ವಿಮಾನದ ನಡುವೆ ಡಿಕ್ಕಿಯಾಗಿ ಈ ಅಪಘಾತವಾಗಿರುವಂಥದ್ದು. 60 ಜನ ಪ್ರಯಾಣಿಸ್ತಾ ಇದ್ರಂತೆ ವಿಮಾನದಲ್ಲಿ. ಈಗ 4 ಜನರನ್ನ ರಕ್ಷಿಸುವಂತಹ ಕೆಲಸ ಆಗಿದೆ.